ನಮಸ್ಕಾರ ಕರ್ನಾಟಕ. ಓಕೆ, ಸೀ ಬರ್ಡ್ ಬಸ್ಸು ಕರ್ಕಲಾಗಿ ಸುಮಾರು 20 ಜನರು ಸತ್ತಿದ್ದಾರೆ ಅಂತ ವರದಿ ಇದೆ. ಕನ್ಫರ್ಮೇಷನ್ ರಿಪೋರ್ಟು ಸಂಬಂಧಪಟ್ಟಂಥ ಪ್ರಾಧಿಕಾರ ಕೊಟ್ಟಿಲ್ಲ. ಬಟ್ ಒಂದಷ್ಟು ಇನ್ಪುಟ್ಸಿನ ಪ್ರಕಾರ ಕೆಲವರು 5 ಅಂತಾರೆ, ಕೆಲವರು 10 ಅಂತಾರೆ. ಐ ಆಮ್ ಜಸ್ಟ್ ಇನ್ ದ ಸ್ಪಾಟ್ ಆಫ್ ದಿಸ್ ಬಸ್. ಟ್ರೂ ಲೈಫ್ ಸ್ಟೀಮ್ ಬಸ್ಸಿನ ಸ್ಪಾಟಲ್ಲೇ ಇದ್ದೀವಿ. ಜಸ್ಟ್ ವಿಲ್ ಶೋ ಯು ದ ಡೀಟೇಲ್. ಇದೇ ಬಸ್ಸು ಕರಕಲಾಗಿದ್ದು ನೋಡ್ಬೋದು. ಇನ್ನೂ ಬೆಂಕಿ ಇನ್ನೂ ಉರಿತಾ ಇದೆ. ಸ್ಟಿಲ್ ಇಟ್ ಈಸ್ ಬರ್ನಿಂಗ್. ಒಂದು ಅಂದಾಜಿನ ಪ್ರಕಾರ ಇದು ಆ್ಯಕ್ಚುಲಿ ಪ್ಯಾಸೆಂಜರ್ಗಳನ್ನು ಕರ್ಕೊಂಡೋಗುವಂಥ ಬಸ್ ಇದು. ಸಾಮಾನ್ಯವಾಗಿ ಪ್ಯಾಸೆಂಜರ್ಗಳನ್ನ ಕರ್ಕೊಂಡು ಹೋಗುವಂಥದ್ದು. ಬಟ್ ಇಲ್ಲಿ ಪ್ಯಾಸೆಂಜರ್ಗಿಂತ ಲಗೇಜ್ಗಳನ್ನೇ ಜಾಸ್ತಿ ಹೊಡೆಯುವಂಥ ಒಂದು ಹವ್ಯಾಸವನ್ನು ಕರ್ನಾಟಕದಲ್ಲಿ ಟ್ರಾನ್ಸ್ಪೋರ್ಟ್ ಬಸ್ಸುಗಳು ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ತರಕಾರಿ ಎಲ್ಲ ಇದೆ. ಯಾರು ಐ ಥಿಂಕ್ ಪ್ಯಾಸೆಂಜರ್ಸ್ ತೊಗೊಂಡಂಥ ತರಕಾರಿ ಅಲ್ಲ. ಈ ಬಸ್ಸುಗಳವರು ಇದರಲ್ಲಿ ಪ್ಯಾಸೆಂಜರ್ಗಿಂತ ಅತಿ ಹೆಚ್ಚಾಗಿ ಟಾಪಲ್ಲಿ ನೋಡಿರ್ಬೋದು. ಈ ಬಸ್ಸಿನ ಒಂದು ಕ್ಲಿಪ್ಪಿಂಗ್ಸ್ ನಮಗೆ ಸಿಕ್ಕಿದೆ. ಯಾವುದೋ ಹೋಟೆಲ್ದಾಗ ಇದೆ. ಹೆಚ್ಚು ಕಡಿಮೆ 4 ಅಡಿ ಟಾಪಲ್ಲಿ ಬರೀ ಲಗೇಜೇ ಇತ್ತು. ದಿಸ್ ಈಸ್ ಅ ಪಾರ್ಟ್ ಆಫ್ ಲಗೇಜ್ ಮಾಫಿಯಾ. RTO ಅವರು ಇಲ್ಲಿ ನೋಡ್ಬೋದು. ಇಲ್ಲಿ ಯು ಕ್ಯಾನ್ ಸಿ ಯಾವುದೋ ತರಕಾರಿ ಸಹ ಇದೆ ಇಲ್ಲಿ ನೋಡಿ. ಐ ಥಿಂಕ್ ಟಿಶ್ಯೂ ಪೇಪರ್, ಟಾಯ್ಲೆಟ್ರೀಸ್ ಇದೆ. ಸೋಪ್ಸ್ ಎಲ್ಲ ಇದೆ. ಸೋಪ್ಸ್ ಎಲ್ಲ ಇದೆ, ತರಕಾರಿಗಳಿದೆ. ಓಕೆ, ಮತ್ತು ಬಲ್ಬ್ಸ್ ಇದೆ. ಓಕೆ, ಸಮ್ ಸ್ಯಾನಿಟೈಸರ್ಸ್ ನೋಡಿ. ಸ್ಯಾನಿಟೈಸರ್ಸ್ ಎಲ್ಲ ಹೊಡೆದೋಗಿದೆ. ಸಾಕಷ್ಟು ಸ್ಯಾನಿಟೈಸರ್ಸು ಈ ಎಂಟೈರ್ ಬಸ್ಸಿನ ಟಾಪ್ ಮೇಲೆ ಐ ಥಿಂಕ್ 4 ಅಡಿಗಿಂತ ಹೆಚ್ಚು ಐ ಥಿಂಕ್ ಇತ್ತು ಅಂತ ನಮ್ಗೆ ಅನಿಸ್ತಾ ಇದೆ. ದಿಸ್ ಇಸ್ ವಾಟ್ 4 ಅಡಿಗಿಂತ ಹೈಟು ಮಟ್ಟದಲ್ಲಿ ಲಗೇಜನ್ನು ಮೇಲೆ ಟಾಪಲ್ಲಿ ಕಟ್ಕೊಂಡು ಪ್ಯಾಸೆಂಜರ್ ಜೊತೆಯಲ್ಲಿ ಲಗೇಜನ್ನು ಹೊಡೆದು ಆ ಲಗೇಜೇ ಮೋಸ್ಟ್ಲಿ ಬೆಂಕಿ ಹತ್ಕೊಂಡು ಇಷ್ಟು ಜನರು ಸಜೀವ ದಾನ ಆಗಲಿಕ್ಕೆ ಮೋಸ್ಟ್ಲಿ ಕಾರಣ ಆಯಿತು ಅಂತ ನಮಗನ್ನಿಸ್ತಾ ಇದೆ. ಒಂದು ಕಡೆ ಆ ಕಡೆಯಿಂದ ಬಂದು ಟ್ರಕ್ ಹೊಡೆದಿರೋದು, ಜೊತೆಯಲ್ಲಿ ಆ ಟ್ರಕ್ ಹೊಡೆದಾಗ ಫ್ಯೂಯಲ್ ಟ್ಯಾಂಕ್ ಹೊಡೆದಿರ್ಬೋದು. ಫ್ಯೂಯಲ್ ಟ್ಯಾಂಕ್ ಹೊಡೆದಾಗ ಈ ಬಸ್ಸಲ್ಲಿ ಒಳಗಡೆ ಇದ್ದಂಥ ಬಾಟಮಲ್ಲಿ ಇದ್ದಂಥ ಲಗೇಜು, ಟಾಪಲ್ಲಿ ಇದ್ದಂಥ 4 ಅಡಿ ಲಗೇಜು ನೋಡಿ. ಇದು ನಾನು ತೋರಿಸ್ತದ್ದು ಟಾಪ್. ಇದು ಬಸ್ಸಿನ ಟಾಪು ಕೆಳಗಡೆ ಬಂದು ಕಚ್ಕೊಂಡ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ಇದೇ ಸ್ಪಾಟಲ್ಲಿ ಓಕೆ ನಿನ್ನೆ ರಾತ್ರಿ 2 ಗಂಟೆನಲ್ಲಿ ಓಕೆ ಆ ಕಡೆಯಿಂದ ಬಂದಂಥ ನೋಡಿ, ಪೂನಾ ಬೆಳಗಾಂ ಕಡೆಯಿಂದ ಬಂದಂಥ ಲಾರಿ ಈ ಸ್ಪಾಟಲ್ಲಿ ಗಾಡಿಗೆ ಹೊಡೆದು ನೋಡ್ಬೋದು. ಇಲ್ಲಿ ನೋಡ್ಬೋದು ನೋಡಿ. ಇಲ್ಲಿ ಎಲ್ಲ ಸುಟ್ಟು ಕರ್ಕಲಾಗ್ಬಿಟ್ಟಿದೆ. ಓಕೆ, ಸುಟ್ಟು ಕರ್ಕಲಾಗಿ ನೋಡಿ ಎಲ್ಲ ಪಾಪ ಜನ. ನಾವು ಬಂದಮೇಲೆ ಜನನೂ ಕೂಡ ಪಾಪ ಇಲ್ಲಿ ಬಂದು ಅವರ ನೋವನ್ನು ಹೇಳ್ಕೊತಾ ಇದ್ದಾರೆ. ಸರ್ ಇಲ್ಲಿ ಆಸ್ಪತ್ರೆ ಇಲ್ಲ, ಮತ್ತು ಇಲ್ಲಿ ನಮಗೆ ಫೈರ್ ಇಂಜನ್ ಇಲ್ಲ, ಆಸ್ಪತ್ರೆ ಇಲ್ಲ. ಮತ್ತು ಇವರು ರಾಷ್ಟ್ರೀಯ ಹೆದ್ದಾರಿಯವರು ಕರೆಕ್ಟಾಗಿ ಇಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ, ಮೀಡಿಯನ್ ಮಾಡಿಲ್ಲ ನೋಡಿ. ಜಸ್ಟ್ ಒಂದು ಪಾಯಿಂಟ್ ಆಫ್ ವ್ಯೂ ನಾವು ಹೇಳೋದೇನು ಅಂತಂದರೆ ನೋಡಿ, ಸಾಕಷ್ಟು ಲಾರಿಗಳು ಅವು ಓಡಾಡ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಜಸ್ಟ್ ಈ ಮೀಡಿಯನ್ ಪಾಯಿಂಟ್ ಇದು ನೋಡಿ. ಕೇವಲ 1 ಅಡಿ ಅಗಲ ಮಾತ್ರ ಈ ಮೀಡಿಯನ್ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ರಾಷ್ಟ್ರೀಯ ಹೆದ್ದಾರಿಗೆ ಪ್ರಪೋಸಲ್ ಕೊಡಬೇಕು. ಈ ಮೀಡಿಯನನ್ನು 6 ಅಡಿಗೆ ಕಾಂಕ್ರೀಟ್ ವಾಲನ್ನು ಸೆಂಟ್ರಲ್ ಮಾಡಿದ್ರೆ ಖಂಡಿತವಾಗಿ ಆ ಕಡೆಯಿಂದ ಬರೋ ಗಾಡಿಗಳು ಅಕಸ್ಮಾತ್ ಅಳಿತಪುರ ಈ ಕಡೆ ಬರಲ್ಲ ಅಂತ ಹೇಳುತ್ತಾ ನೋಡ್ಬೋದು. ನಾನು ನಿಂತ್ಕೊಂಡಿರೋ ಜಾಗದಿಂದ ನೋಡ್ಬೋದು. ಆ ಬಸ್ಸು ನೋಡಿ ಅಲ್ಲಿ ಕರ್ಕಲಾಗಿ ಬಿಸಾಕಿದ್ದಾರೆ ಇಲ್ಲಿ. ಓಕೆ, ಜನ ಎಲ್ಲ ಇಲ್ಲಿ ಇದ್ದಾರೆ. ಇಲ್ಲಿ ಇದು ಯಾರು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ? ಲಾರಿಯವನು ಅಲ್ಲ, ಲಾರಿಯವ್ರು ತಪ್ಪಿದೆ. ಬಟ್ ಈ ರಾಷ್ಟ್ರೀಯ ಹೆದ್ದಾರಿಯವರು ಸೆಂಟ್ರಲ್ಲಿ ಮೀಡಿಯನ್ ಹಾಕಬಾರ್ದಾಗಿತ್ತ ಅಂತ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ರಾತ್ರಿ ಗಾಡಿಗಳನ್ನ ಓಡಿಸ್ತೀರಾ, ಈ ರೀತಿ ಸೆಂಟ್ರಲ್ಲಿ 1 ಅಡಿ ಮೀಡಿಯನ್ ಹಾಕಿದ್ರೆ ಆಯಾ ತಪ್ಪೋದ್ರೆ ಆ ಕಡೆ ಗಾಡಿ ಬಂದು ಗುದ್ದೋದು ಸಾಮಾನ್ಯ ಅಲ್ವಾ? ಅಲ್ಲ, ಮಿನಿಮಮ್ ಒಂದು 6 ಅಡಿ ಕಾಂಕ್ರೀಟ್ ವಾಲನ್ನ, ಅನ್ಬ್ರೇಕಬಲ್ ವಾಲನ್ನ ಈ ರಾಷ್ಟ್ರೀಯ ಹೆದ್ದಾರಿಯವರು ಅದು ಮಾಡಬೇಕಾ ಮಾಡಬಾರ್ದ? ಇನ್ಮೇಲಾದ್ರೂ ಅಟ್ಲೀಸ್ಟ್ ಅಲ್ವಾ? ಯಾರ್ಯಾರು ಬಂದಿದ್ರು ಬೆಳಗ್ಗೆ? ಓಕೆ, IG ರವಿಕಾಂತೇಗೌಡರು ಬಂದಿದ್ರಾ? ಏನು ಹೇಳಿದ್ರು? ಅಲ್ಲ, ಆಸ್ಪತ್ರೆ ಇದೆಯಲ್ಲ, ಹೋಗ್ಲಿ. ಯಾವ ಆಸ್ಪತ್ರೆ ಇದೆ? ಅಲ್ಲಿ ಹೋದ್ರೆ ಉಳಿತಾರ, ಮೇಲಕ್ಕೆ ಹೋಗ್ತಾರ? ಒಂದ್ ನಿಮಿಷ ಬರ್ತೀನಿ. ಅಲ್ಲ, ಈ ಹಿರಿಯೂರು ಅಲ್ವಾ ಇದು? ಆ ಹಿರಿಯೂರಿಗೆ ಒಂದು ಒಳ್ಳೆ ಆಸ್ಪತ್ರೆ ಬೇಕಾ ಬೇಡವಾ?
ಹಾ ಅಲ್ಲ ಹೇಳಿ ಹೇಳಿ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಅಲ್ಲ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಆ ಕಡೆಯಿಂದ ಬರ್ತಾರ ಗಾಡಿಗಳ ಹೆಡ್ಲೈಟ್ ಈ ಕಡೆಯವ್ರಿಗೆ ಬೀಳಲ್ಲ. ಇದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ಬೇಕು. ಅಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತೇವೆ. ನೀವೆಲ್ಲ ಗೊತ್ತಿದೆ ನಿಮ್ಗೆ, ಗಾಡಿಗಳೆಲ್ಲ ಓಡಿಸ್ತೀರಾ, ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ, ಏನ್ ಬೇಕು ಅಂತ ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಆಮೇಲೆ ಹೇಳಿ, ಒಂದು ಆಂಬುಲೆನ್ಸ್ ಇಲ್ಲ, ಇನ್ನೇನು ಆಸ್ಪತ್ರೆ ಇದೆಯಾ ಹೇಳಿ? ಸರ್ಕಾರಕ್ಕೆ ಹೇಳಿ, ಸರ್ಕಾರಕ್ಕೆ ಹೇಳಿ ಆಸ್ಪತ್ರೆ ಮಾಡಕ್ಕೆ. ಒಬ್ಬೊಬ್ರು ಮಾತಾಡಿ, ಒಬ್ಬರಾದ್ಮೇಲೆ ಒಬ್ರು. ಇದು ಬಸ್ ಸ್ಟ್ಯಾಂಡ್ ಇಲ್ಲ, ಬಸ್ ಸ್ಟ್ಯಾಂಡ್ ಇಲ್ಲ. ಶಾಲೆ ಮಕ್ಕಳುಗಳು ಓದ್ತಾರೆ. ಸತ್ತೋಗಿದಾರಾ? ಅಲ್ಲ ಇಷ್ಟೆಲ್ಲ ಸಾವುಗಳಾಗ್ಬೇಕಾರೆ ಅಲ್ಲಿ ಹೋಗಿ ಟೋಲ್ ಗೇಟ್ ಅಲ್ಲಿ ದುಡ್ಡು ಕೊಡ್ಬೇಕಾರೆ ಹೆಂಗ ಅನ್ಸುತ್ತೆ ನಿಮ್ಗೆ? ಹಿರಿಯೂರು ಸಿರಾ ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ರೆ ನೆಕ್ಸ್ಟ್ ಇರೋದೇ ಹಿರಿಯೂರು. ರೀಸೆಂಟ್ ಆಗಿ ಹಾಸ್ಪಿಟಲ್ ಓಪನ್ ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಓಪನಿಂಗ್ ಮಾಡಿಲ್ಲ. ಬಟ್ ಸಿರಾದಿಂದ ಹಿರಿಯೂರವರೆಗೂ ತುಂಬಾ ಆಕ್ಸಿಡೆಂಟ್ ಆಗ್ತಾವ ಸರ್, ಅದಕ್ಕೆ ನೆರವರಿಲ್ಲ. ಕಾರಣ ಏನನ್ಸುತ್ತೆ ನಿಮ್ಗೆ? ಹೆಚ್ಚಿರೋ ವಾಹನ ಸಂಖ್ಯೆ ಓಕೆ, ಅವೈಜ್ಞಾನಿಕವಾದಂತ ರಾಷ್ಟ್ರೀಯ ಹೆದ್ದಾರಿ ಅಂತ ಅನ್ಸಲ್ವಾ ನಿಮಗೆ? ಅಲ್ಲ ಇಲ್ಲಿ ಅಲ್ಲ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸು ಮಾಡಿಲ್ಲ. ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ರಿಫ್ಲೆಕ್ಟರ್ ಇಲ್ಲ, ಆಮೇಲೆ ಏನೋ ಸೆಂಟ್ರಲ್ ಮೀಡಿಯನ್ ಹಾಕಿಲ್ಲ. ಆಮೇಲೆ ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ಕೇಳೋರಿಲ್ಲ, ಮತ್ತೆ ದುಡ್ಡು ಕೊಟ್ಬಿಟ್ಟು ಸಾಯ್ಬೇಕಾ? ಅಲ್ಲ ದುಡ್ಡು ಕೊಟ್ಬಿಡು. ಯಾರಿಲ್ಲ ಸ್ಥಳೀಯ ಶಾಸಕರ ಹೆಸರೇನಪ್ಪ? ಸುಧಾಕರ್ ಅಂತ. ಯಾವ ಪಾರ್ಟಿ ಅವರು? ಸಿದ್ದರಾಮಯ್ಯನವರೇ. ನೋಡಿ ಕೇಳಿಸ್ಕೊಳ್ಳಿ. ಸುಧಾಕರ್ ಜಾಸ್ತಿ ಅಲ್ಲ ಬೆಂಗಳೂರಲ್ಲೇ ಇರ್ತಾರೆ ಸುಧಾಕರ್. ಅಲ್ಲಿ ಬೆಂಗಳೂರಲ್ಲಿ ಆರಾಮಾಗಿರ್ತಾರೆ, ನಮ್ ಜೊತೆ ಜಾಲಿಯಾಗಿರ್ತಾರೆ. ಇಲ್ಲೆಲ್ಲ ನೀವು ನಿಮ್ ಜೊತೆ ಎಲ್ಲಿರಕ್ಕಾಗತ್ತೆ ಅವರು? ಒಬ್ಬೊಬ್ರು ಮಾತಾಡಿ. ಈಗ ಡಿವೈಡರ್ ಹಾಕಿಲ್ಲ, ಕೇಳಿಸ್ಕೊಳ್ಳಿ ಪೂರ್ತಿ ಡಿವೈಡರ್ ಹಾಕಿಲ್ಲ. ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ಇಲ್ಲಿ ಆಂಬುಲೆನ್ಸ್ ಬರಲ್ಲ, ಫೈರ್ ಇಂಜಿನ್ ಅವ್ರು ಮೊದಲೇ ಇಲ್ಲ. ಓಕೆ, ಪೊಲೀಸರು ಬರ್ತಾರೆ, ಏನೋ ಅವ್ರು ನೋಡ್ಕೊಂಡು ಅವ್ರು ಪಾಡ್ಗೆ ಹೊಲ್ಟೋತಾರೆ. ಓಕೆ, ಗೆದ್ದಿರೋ ಅಂತ ಶಾಸಕರು ಇದ್ರ ಬಗ್ಗೆ ಗಮನ ಕೊಡ್ಬೇಕಾ? ಸುಧಾಕರ್ ಅವ್ರು ಕೊಡ್ಬೇಕಾ ಇದಕ್ಕೆ? ಅಲ್ಲ ನಮ್ ಚಾನೆಲ್ ಮುಖಾಂತರ ಸುಧಾಕರ್ ಅವ್ರಿಗೆ ಏನ್ ಹೇಳ್ತೀರಾ? ನೀವೆಲ್ಲ ಸುಧಾಕರ್ಗೆ ಓಟ್ ಹಾಕಿದ್ದ? ಬಿಡ ಆಯ್ತು. ಯಾರಿಗಾಗ್ದೆ? ಯಾರಿಗೂ ಹಾಕಿಲ್ಲ. ಮತ್ತೆ ನೀನ್ ಕೆಳಗೆ ಇಲ್ಲ. ಸಿರಾ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಬಿಟ್ರೆ ನೆಕ್ಸ್ಟ್ ಇರೋದೇ ಹಿರಿಯೂರಾಗೆ ಉನ್ನತ ಸೌಲಭ್ಯ ಇರೋ ಹಾಸ್ಪಿಟಲ್ ಇಲ್ಲ. ಈಗ ಕಟ್ತಾ ಇದಾರೆ, ಓಪನ್ ಮಾಡಿಲ್ಲ. ಶಾಸಕರಿಗೆ ಏನ್ ಹೇಳ್ತೀರಿ ಹೇಳಿ? ಶಾಸಕರಿಗೆ ಏನಾದ್ರು ಆದಷ್ಟು ಬೇಗ ಓಪನ್ ಮಾಡ್ರಿ, ನಮ್ ತಾಲೂಕಿನ ಜನ ಉಳಿಸಿ, ತಾಲೂಕಿನ ಹೆಚ್ಚು ಹೊರಗಡೆಯಿಂದ ಬರೋ ಜನಗಳಿಗೆ. ಅಲ್ಲ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಲಿ ಓಡಾಡೋ ನಿಮ್ ತಾಲೂಕವ್ರು ಒಬ್ಬರೇ ಇಲ್ಲ ಬಿಡಿ, ಭಾರತದ ಉದ್ದಕ್ಕೂ ಜನ ಓಡಾಡ್ತಾರೆ ಇಲ್ಲಿ. ಒಂದ್ ನಿಮಿಷ. ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ ಗಳಿದಾವ ಅಲ್ಲಲ್ಲಿ ಒಂದೊಂದು ಹಾಸ್ಪಿಟಲ್ ಮತ್ತೆ ಅಲ್ಲಲ್ಲೊಂದು ಒಂದೊಂದು ಅಗ್ನಿಶಾಮಕ ದಳವನ್ನ ನೇಮಿಸಬೇಕು. ಈಗ ಯಾಕಂದ್ರೆ ಶಿರಾ ಬಿಟ್ಟ ಹಿರಿಯೂರವರೆಗೂ ಎಲ್ಲಿ ಇದಿಲ್ಲ ಸರ್. ಹಾಸ್ಪಿಟಲ್ ಇದ್ಮೇಲೆ ಒಂದು ಆಂಬುಲೆನ್ಸ್ ಅಗ್ನಿಶಾಮಕ ದಳ ಇರ್ಬೇಕು ಸರ್. ಅಲ್ಲ ಸ್ವತಂತ್ರ ಬಂದೆ ಎಲ್ಲ ಒಂದ್ ನಿಮಿಷ. ಸ್ವತಂತ್ರ ಬಂದ್ 78 ವರ್ಷ ಆಯ್ತು. ಈಗ ಆಸ್ಪತ್ರೆ ಕಳ್ತಾ ಇದ್ರೆ ಈಗ ಎಚ್ಚರಿಕೆ ಆಯ್ತಾ ನಿಮ್ಗೆ? ಸುಧಾಕರ್ ಇವ್ನ ಸ್ವಲ್ಪ ನೋಡ್ಕೋ, ಇವ್ನು ನಿನ್ನ ಯಾಕೆ ವಾಪಸ್ ಮಾಡ್ತಾವನೆ. ಮುಟ್ಬೇಡ. ದಾಖಲೆ ಕೊಡ ಒಂಚೂರು ಕೇಳೋಣ ಡಿ ಕೆ ಶಿವಕುಮಾರ್ನ. ಅಲ್ಲ 300 ಕೋಟಿ ರೂಪಾಯಿ ದಾಖಲೆ ಕೊಡಪ್ಪ. ಅಲ್ಲ ನಾನು ಹೇಳೋದೇನು ಅಂತಂದ್ರೆ ದಾಖಲೆ ಇದ್ರೆ ಮಾತಾಡಿ, ಸುಮ್ಮನೆ ಏನೋ ಮಾತಾಡ್ಬೇಕು ಅಂತ ಮಾತಾಡಬಾರ್ದು. ಏನ್ ಗ್ಯಾರಂಟಿಗಳು ಅಂತ ಕೊಡ್ತಾ ಇದ್ರು, ಗ್ಯಾರಂಟಿಗಳನ್ನ ಕೊಡದೇನೆ ಇದೇ ಒಂದು ನಿರ್ಧಾರ ತಗೊಂಡು ಪ್ರತಿ ಸ್ಟೇಷನ್ ಗಳಲ್ಲೆಲ್ಲ ಇದೆಯೋ ಅಲ್ಲೊಂದು ಹಾಸ್ಪಿಟಲ್, ಅಲ್ಲೊಂದು ಅಗ್ನಿಶಾಮಕ ದಳ, ಮತ್ತೆ ಅಲ್ಲಿ ಒಂದು ಆಂಬುಲೆನ್ಸ್ ನೋಡಿ ಸರ್. ಇವಾಗ ಉದಾಹರಣೆ ಇಲ್ಲ ಆದಂತ ಅಲ್ಲ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಸೆಂಟ್ರಲ್ ಮೀಡಿಯನ್ ಹಾಕಿದ್ರೆ, ಸೆಂಟ್ರಲ್ ಆಲ್ರೆಡಿ ಮೀಡಿಯನ್ ಹಾಕಿದ್ರೆ ಈ ಆಕ್ಸಿಡೆಂಟ್ ಆಗ್ತಾನೆ ಇರ್ಲಿಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿರೋದು
ಯಾರಿಗೇನು ಅನಾಹುತ ಆಗಿ ಯಾರು ಸಾಯ್ತಾ ಇರ್ಲಿಲ್ಲ ನನ್ನ ತಿಳಿದ ಮಟ್ಟಿಗೆ. ಎಲ್ಲ ಈ ಆಸ್ಪತ್ರೆ ಮಾಡ್ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಗ್ನಿಶಾಮಕ ದಳ ಬೇಕು, ಪೊಲೀಸವ್ರು ಬೇಕು, ವ್ಯವಸ್ಥೆ ಬೇಕು. ನಾನು ಹೇಳೋದೇನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯರು ಅಟ್ಲೀಸ್ಟ್ ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಹಾಕೋದು, ನೀವು ಯಾಕಂದ್ರೆ ಹಳ್ಳಿಯವ್ರು ಇದಾರೆ, ಇಲ್ಲಿ ಜನ ಇದಾರೆ, ಇಲ್ಲಿ ಸ್ಟ್ರೀಟ್ ಲೈಟ್ ಹಾಕೋದು, ರಿಫ್ಲೆಕ್ಟರ್ ಹಾಕೋದು, ಸೆಂಟ್ರಲ್ ಮೀಡಿಯನ್ ಹಾಕ್ಬೇಕಾ ಬೇಡ? ಮೀಡಿಯನ್ ಹಾಕಿದ್ರೆ ಅಲ್ಲ, ಈಗ ಒಂದಡಿ ಎತ್ಬಿಟ್ಟು ಬರಲ್ಲ, ಟ್ರ್ಯಾಕ್ಟರ್ ಬರ್ತದೆ, ಆಟ ಹಾಕ್ ಬರ್ತದೆ, ಅದ್ರ ಮೇಲೆ ನನ್ನ ತಿಳಿದ ಮಟ್ಟಿಗೆ ಬರಲ್ವಾ? ಅದೇ ಇವತ್ತು ಡಿವೈಡರ್ ಸ್ವಲ್ಪ ಎತ್ತರ ಇದ್ದಿದ್ದೇ ಆಗಿದ್ರೆ ಹಾ. ಇವತ್ತು ಈ ರೀತಿ ಅಲ್ಲ, ಐಜಿಪಿ ರವಿಕಾಂತೇಗೌಡರು ಬಂದಿದ್ರು ಅಲ್ಲ ಸರ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ರೆಕಮೆಂಡೇಶನ್ ಕಳಿಸಿ ಅಂತ ಹೇಳ್ಬೇಕಾಯ್ತು ರವಿಕಾಂತೇಗೌಡರಿಗೆ. ಮೂಮೆಂಟ್ ಅಲ್ಲಿ ನಾವ್ ಭಯ, ಅವ್ರನ್ನ ಕಂಡ್ರೆ ಭಯ, ಪೊಲೀಸವ್ರ ಕಂಡ್ರೆ ಎಲ್ಲರಿಗೂ ಭಯ, ಯಾರು ಹೇಳಲ್ಲ. ಸುಮ್ನೆ ಅವ್ನು ನನ್ನ ಹತ್ರ ನಗಿತಾನೆ ಅಷ್ಟೇ. ನೋಡ್ರಿ ಸುಧಾಕರ, ಇವನೇ ನೋಡ್ಕ, ಇವನೇ ನಿನ್ನ ಅಪೋಸ್ ಮಾಡ್ತಾ ಇರೋದು, ಓಟ್ ಹಾಕಿಲ್ಲ ಅಂತ ಇವನು. ಥ್ಯಾಂಕ್ ಯು. ಸುಧಾಕರ್ ಅಲ್ಲಿ ಆಪೋಸ್ ಬಂತು, ಈಗ ನಿಮ್ ಪ್ರಪೋಸ್ ಬಂದೈತೆ ಇಲ್ಲಿ. ಇವ್ನು ಏನೋ ನಿಮ್ಮ ಶಿಷ್ಯ ಅನ್ಸುತ್ತೆ, ನಮ್ ಸಾಹೇಬ ಒಳ್ಳೆಯವನು ಅಂತ ಅವ್ರೆ. ಇರ್ಲಿ. ಮತ್ತೆ ಆಸ್ಪತ್ರೆ ಯಾಕೆ ಕಟ್ಸಿಲ್ಲ? 2 ವರ್ಷ ಆಯ್ತು. ಒಂದ್ ನಿಮಿಷ. ಅಲ್ಲ, ನಿಮ್ಮ ಸಾಹೇಬ ಯಾಕೆ ಆಸ್ಪತ್ರೆ ಕಟ್ಸಿಲ್ಲ ಇಲ್ಲಿ? ಇಲ್ಲಿ ನೀವೆಲ್ಲ ಓಟ್ ಹಾಕಿದಿರ ಅಲ್ವಾ? ಇಲ್ಲಿನ ಜನರಿಗೆ ಆಸ್ಪತ್ರೆ ಬೇಕಲ್ಲ, ನೀನ್ ಹೇಳಿ ಕಟ್ಟಿಸ್ತೀಯಾ? ಅಲ್ಲ ಹೇಳು ನಿಮ್ದು ಅಲ್ಲ, ಆಸ್ಪತ್ರೆ ಬೇಕು ತಾನೆ? ಮತ್ತೆ ಅದನ್ನ ಹೇಳು, ನಾನು ಓಟ್ ಹಾಕಿ ಗೆಲ್ಲಿಸ್ದೆ ಅಂತಲ್ಲ. ಮತ್ತೆ 2 ವರ್ಷದಲ್ಲಿ ಮಾಡ್ಬೋದಾಗಿತ್ತಲ್ಲ. ಅಲ್ಲ, 100 ಆಸ್ಪತ್ರೆ ಕಟ್ಬೋದಾಗಿತ್ತು, ಯಾಕೆ ಕಟ್ಟಿಲ್ಲ? ಅದು ಕಟ್ಬೇಕಾಯ್ತಲ್ವಾ?